ಹಲೋ, ಎಲ್ಲರಿಗೂ ನಮಸ್ತೆ. ಸ್ಮಿತಾ ರವೀಂದ್ರ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ, ಹಾಗೆ ಖಾರವಾದ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸ್ಪೆಷಲ್ ಅಕ್ಕಿ ರೊಟ್ಟಿ ಹಾಗೂ ಸ್ಪೆಷಲ್ ಆಗಿ ಚಟ್ನಿ, ಇನ್ನೊಂದು ಥರ ಚಟ್ನಿ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ಫಸ್ಟು ನಾನು 2 ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಕಾಯಿ, ತೆಂಗಿನಕಾಯಿ ತುರಿ, ಹಾಗೆ ಸಬ್ಬಕ್ಕಿ ಸೊಪ್ಪು ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ. ಅದು ಸಬ್ಬಕ್ಕಿ ಸೊಪ್ಪು, ಹಾಗೆ ಮೆಣಸಿನ್ಕಾಯಿನೂ ಸಹ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಫಸ್ಟು ಸಬ್ಬಕ್ಕಿ ಸೊಪ್ಪು, ತೆಂಗಿನಕಾಯಿ ತುರಿ, ಹಾಗೆ ಮೆಣಸಿನ್ಕಾಯಿ, ಈರುಳ್ಳಿ ಇದನ್ನು 3 ಮಿಕ್ಸ್ ಮಾಡ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ಈಗ ಸ್ವಲ್ಪ ಮೈದಾ ಹಿಟ್ಟು ತೊಗೊತೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ಇದು ಅಕ್ಕಿ ಹಿಟ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಕಟ್ಟಾಗಲ್ಲ. ಸೈಡ್ ಕಟ್ಟಾಗತ್ತಲ್ಲ, ಆ ಥರ ಕಟ್ಟಾಗಲ್ಲ, ಚೆನ್ನಾಗಿ ಬರುತ್ತೆ ಇದು. ಅದಕ್ಕೆ ನಾನು ಸ್ವಲ್ಪ ಒಂದು 2-3 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು 3/4 kg ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಕಲಿಸ್ಬೇಕು. ಹಾಗೆ ಒಂದು 2-3 ಗ್ಲಾಸು ಬಿಸಿ ನೀರು ಇಟ್ಕೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟಿಗೆ ಬಿಸಿ ನೀರು ಹಾಕಿ ಕಲಸಿದ್ರೆ ಚೆನ್ನಾಗಾಗತ್ತೆ. ಅದಕ್ಕೆ ಬಿಸಿ ನೀರು ಬೇರೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರು ಹಾಕೋಕ್ಕಿಂತ ಮೊದಲು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪನೇ ಅದು ಬಿಸಿ ನೀರು ಇಟ್ಟಿದ್ದೀನಲ್ಲ, ಬಿಸಿ ನೀರು ಇಟ್ಕೊಂಡು ಅದನ್ನು ಕಲಿಸ್ತಾ ಇದ್ದೀನಿ. ಸ್ವಲ್ಪನೇ ಬಿಸಿ ನೀರು, ಎಷ್ಟು ನೀರು ಬೇಕು ನೋಡಿ ನಾನು ಆ ಥರ ಕಲಿಸ್ತಾ ಇದ್ದೀನಿ. ನಾನು ಒಂದು 2 ಗ್ಲಾಸು 3 ಗ್ಲಾಸು ನೀರು ಬಿಸಿಗೆ ಇಟ್ಟಿದ್ದೀನಿ. ಅದೇನಕ್ಕೂ ಬೇಕಾಗತ್ತಂತ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇದ್ದೀನಿ. ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೈದಾ ಹಿಟ್ಟು ಹಾಕೋದ್ರಿಂದ ಅದು ಅಕ್ಕಿ ರೊಟ್ಟಿ ಮಾಡುವಾಗ ಹರಿದೋಗಲ್ಲ, ಸೈಡ್ ಕಟ್ಟಾಗತ್ತಲ್ಲ, ಕಟ್ಟಾಗಲ್ಲ. ಅದಕ್ಕೆ ನಾನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಚಿಕ್ಕದು ಈ ಥರ ಉಂಡೆ ಥರ ಮಾಡಿ ಇಟ್ಕೊತಿದ್ದೀನಿ. ಇಷ್ಟು ಇದ್ದರೆ ಸಾಕು. ಇವಾಗ ಮಾಡ್ಕೊತಾ ಇದ್ದೀನಿ ಚಿಕ್ಕ ಉಂಡೆ. ಇದು ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ಈ ಥರ ತಿನ್ನೋದ್ರಿಂದ. ಅದಕ್ಕೆ ಸ್ವಲ್ಪ ಖಾರವಾಗಿ ಚಟ್ನಿ ಮಾಡ್ತಾ ಇದ್ದೀನಿ. ಈ ಚಟ್ನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಒಂದು ಈರುಳ್ಳಿ ಹಿಡ್ಕೊಂಡಿದ್ದೀನಿ, ಹಾಗೆ ಒಂದು ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು 10 ಮೆಣಸಿನ್ಕಾಳು, ಸ್ವಲ್ಪ 1/4 ಸ್ಪೂನಷ್ಟು ಜೀರಿಗೆ, ಒಂದು 5-6 ಬ್ಯಾಡಗೆ ಮೆಣಸು. ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರನೂ ಚಟ್ನಿ, ಇದು ಒಂಥರ ಚಟ್ನಿ ನೋಡಿ, ಇದು ಚೆನ್ನಾಗಿರುತ್ತೆ. ಇದು ಈ ಅಕ್ಕಿ ರೊಟ್ಟಿ ಜೊತೆಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಈ ಥರ ಕೆಂಪು ಚಟ್ನಿ. ಇದು ನೋಡಿ, ಈರುಳ್ಳಿನೂ, ಬ್ಯಾಡಗೆ ಮೆಣಸನ್ನ ಮತ್ತು ಒಂದು 10-12 ಕಾಳು ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಇವಾಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪೌಡರ್ ಅದು ತಗೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಇದೇ ಥರ ಫ್ರೈ ಮಾಡ್ಕೋಬೇಕು. ಈಗ ಚಿಕ್ಕದು ಟೇಸ್ಟಿಗೆ ಚಿಕ್ಕದು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಚಿಕ್ಕದು ಹುಣಸೆಹಣ್ಣು ನಿಮ್ಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಬಹುದು ಹುಣಸೆಹಣ್ಣು. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಇದೂ ಚಟ್ನಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಈ ಥರದ್ದು. ಈಗ ಸ್ವಲ್ಪ ಟೇಸ್ಟಿ ಬರೋಕ್ಕೆ 1/4 ಸ್ಪೂನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು. ಈ ಥರ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ತಿನ್ನೋಕ್ಕಿಂತ. 1/4 ಸ್ಪೂನಷ್ಟೇ ಬೆಲ್ಲ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಬರಬೇಕು ನೋಡಿ.
ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರತ್ತೆ. ಈ ಅಕ್ಕಿ ರೊಟ್ಟಿ ಜೊತೆಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಥರದ್ದು ಮಾಡ್ಕೊ ತಿನ್ನೋದು. ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೇಕಾದ್ರೆ ಒಂದ್ಸತಿ ನೀವು ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿನ. ರುಚಿಯಾಗಿರುತ್ತೆ, ಖಾರನೂ ಆಗಿರುತ್ತೆ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೊಂಬಂದ್ನಲ್ಲ, ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚಟ್ನಿ ಗಟ್ಟಿಯಾಗೇ ಇರಬೇಕು, ಜಾಸ್ತಿ ನೀರಾಗಿರಬಾರ್ದು. ಈ ಥರ ಇದ್ದರೆ ಅಕ್ಕಿ ರೊಟ್ಟಿ ಜೊತೆಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಇದು. ಇವಾಗ ನೋಡಿ, ನಾನು ಜಾಸ್ತಿ ನೀರು ಹಾಕಲ್ಲ, ಈ ಥರನೇ ಇದ್ದರೆ ಸಾಕು. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಬೇಕಾದ್ರೆ ನೀವು ಒಗ್ಗರಣೆ ಕೊಟ್ಕೋಬೋದು. ನಾವು ಒಗ್ಗರಣೆ ಕೊಟ್ಕೊಂಡಿಲ್ಲ, ಈ ಥರನೇ ಗಟ್ಟಿ ಚೆನ್ನಾಗಿರತ್ತಂತ ಈ ಥರನೇ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಗ್ಗರಣೆ ಹಾಕ್ಬೋದು. ಇವಾಗ ಒಂದು ಬಾಳೆಲೆ ತೊಗೊಂಡಿದ್ದೀನಿ. ಹೇಗೂ ಅಕ್ಕಿ ಹಿಟ್ಟು ಕಲಸಿ ಸೈಡಲ್ಲಿ ಇಟ್ಟಿದ್ದೀನಲ್ಲ ರೊಟ್ಟಿ ಮಾಡೋಕ್ಕೆ. ಇವಾಗ ಒಂದು ಬಾಳೆಲೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಅದನ್ನು ತಟ್ಕೊತಾ ಇದ್ದೀನಿ. ಈ ಥರ ತಟ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನೋಡಿ. ಈ ಥರ ತಟ್ಕೋಬೇಕು, ಒಂದೊಂದೇ ತಟ್ಕೊಂಡು ಈ ಥರ ಚೆನ್ನಾಗಿರುತ್ತೆ. ಇದು ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇದು ಸಬ್ಬಕ್ಕಿ ಸೊಪ್ಪು ಸಿಕ್ತು, ಅದು ಹಾಕಿದ್ದೀನಿ. ಅದ್ರ ಜೊತೆ ಚಟ್ನಿನೂ ಚೆನ್ನಾಗಿರುತ್ತೆ. ಇವಾಗ ಕಾವಲೆನೂ ಇಟ್ಕೊಂಡಿದ್ದೀನಿ ತವಾ. ಇವಾಗ ಕಾವಲೆ ಕಾಯ್ತು, ಅದಕ್ಕೆ ಇವಾಗ ರೊಟ್ಟಿನ ಹಂಚಿಗೆ ಹಾಕಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಎರಡು ಕಡೆನ ಚೆನ್ನಾಗಿ ಕಾಯಿಸ್ಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಸ್ವಲ್ಪ ಕಾಯೋಕ್ಕೆ ಟೈಮ್ ತೊಗೊಳತ್ತೆ ನೋಡಿ. ಈ ಥರ ಕಾಯಬೇಕು, ಕೆಂಪಾಗೋ ತನಕ ಕಾಯಿಸ್ಬೇಕು. ಈ ಥರ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ. ಇವಾಗ ಇನ್ನೊಂದು ರೆಡಿ ಮಾಡ್ತಾ ಇದ್ದೀನಿ. ಒಂದು ಹಾಕಿದ್ದೀನಲ್ಲ ಕವಲೆ ಮೇಲೆ, ಇನ್ನೊಂದು ಹಾಕ್ತಾ ಇದ್ದೀನಿ ಹಂಚಿನ ಮೇಲೆ. ಇವಾಗ ಇದನ್ನು ಅದೇ ಥರ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ನೋಡಿ. ಈ ಥರನೇ ತೆಳ್ಳಗೆ ಅಣಿಸ್ಕೋಬೋದು ನೋಡಿ. ಈ ಥರನೇ ಇದ್ದರೆ ಸಾಕು. ಇವಾಗ ಎರಡು ಕಡೆ ಚೆನ್ನಾಗಿ ಈ ಥರ ಕಾಯಿಸಿದ್ರೆ ಚೆನ್ನಾಗಿರುತ್ತೆ ಇದು ನೋಡಿ. ಈ ಥರ ಇದ್ದರೆ ಸಾಕು ನೋಡಿ. ಇನ್ನೂ ಒಂದು ಸ್ವಲ್ಪ ಕಾಯಿಸ್ತಾ ಇದ್ದೀನಿ. ಕೆಂಪಾಗಬೇಕು, ಇದು ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಕೆಂಪಾಗೋದ್ರೆ ನೋಡಿ. ಈ ಥರ ಇರಬೇಕು. ನೋಡಿ, ಒಂದು ಮಾಡಿ ಇಟ್ಟೆ. ಈಗ ಇನ್ನೊಂದು ಹಾಕ್ತಾ ಇದ್ದೀನಿ. ಇನ್ನೊಂದು ಇದೇ ಥರ ಮಾಡ್ಕೋಬೇಕು ನೋಡಿ. ಇದೇ ಥರ ಇರುತ್ತೆ, ಇದು ಚೆನ್ನಾಗಿರುತ್ತೆ. ಈಗ ಇದನ್ನು ಅದೇ ಥರ ಕಾಯಿಸ್ಬೇಕು, ಎರಡು ಕಡೆಯಿಂದ ಕಾಯಿಸಿದ್ರೆ ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಹೀಗೆ ಒಂದೊಂದು ಕಾಯಿಸ್ಕೋಬೇಕು ನೋಡಿ. ನಾನು ಈ ಥರ ಕಾಯಿಸ್ಕೊತಾ ಇದ್ದೀನಿ, ಎರಡು ಕಡೆ ಕೆಂಪಾಗೋ ತನಕ ಈ ಥರ ಇರಬೇಕು. ಇವಾಗ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಖಾರವಾದ ಚಟ್ನಿ ಹಾಕ್ಕೊಂಡು ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸು, ನಾನು ಅಕ್ಕಿ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ ಆಗಿರುವ ಚಟ್ನಿ ಹೇಗೆ ಮಾಡಿದ್ದೀನಿ ಅಂತ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ, ಬಾಯ್.